ಒಂದಿಷ್ಟು ಮಹತ್ವದ ಸಭೆಗಳು ನಡೆಯೋದಿದೆ. ಅದು ಖರ್ಗೆ ಅವರ ಮನೆಯಲ್ಲಿ. ಖರ್ಗೆ ಮನೆಯ ಕೌತುಕಗಳು ಏನು ಅನ್ನುವಂಥದ್ದೇ ಈಗ ಇರುವಂತಹ ಪ್ರಶ್ನೆ. ಯಾಕಂದರೆ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಮಾಮೂಲಿ ವೀಕೆಂಡ್ಗಳಲ್ಲಿ ಅವರು ಬರ್ತಾ ಇರ್ತಾರೆ, ಆಗಾಗ್ಗೆ ಬರ್ತಾ ಇರ್ತಾರೆ. ಅದೇ ಪ್ರಕಾರ ಬಂದಿದ್ದಾರೆ ಅವರು. ಏನೋ ರಾಜ್ಯದಲ್ಲಿ ಏನೋ ನಡೀತಿದೆ ಅನ್ನೋ ಕಾರಣಕ್ಕೆ ಬಂದಿಲ್ಲ. ಆದರೆ ಅವ್ರು ಬಂದಾಗ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ರಾಜ್ಯ ರಾಜಕಾರಣದ ಹಾಟ್ಸ್ಪಾಟ್ ಆಗಿದೆ ಸದಾಶಿವನಗರ. ಯಾಕೆಂದರೆ ಸದಾಶಿವನಗರನೇ ಈಗ ಕೇಂದ್ರ ಬಿಂದು. ಒಂದು ಕಡೆಯಲ್ಲಿ ಶಿವಕುಮಾರ್ ಅವರ ಮನೆಯಲ್ಲಿ ಸಭೆ ಮೇಲೆ ಸಭೆಗಳು ನಡೀತವೆ, ಮತ್ತೊಂದು ಕಡೆಯಲ್ಲಿ ಇನ್ನೊಬ್ಬರು ಸಚಿವರ ಜೊತೆಗೆ ಸಭೆಗಳು ನಡೆಯುತ್ತವೆ. ಈ ಕಡೆ ಖರ್ಗೆ ಅವರ ಮನೆ ಕೂಡ ಸದಾಶಿವನಗರದಲ್ಲಿದೆ. DK ಬ್ರದರ್ಸ್ ಸ್ಟ್ರಾಟಜಿಗೆ ಸದಾಶಿವನಗರದಲ್ಲಿ ಸಿಗುತ್ತಾ ಉತ್ತರ ಅನ್ನುವಂಥದ್ದು. ಹೈಕಮಾಂಡನ್ನು ಹುಡುಕೊಂಡು AICC ಕಚೇರಿಗೆ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ಮನೆ ತನಕ ಹೋಗಬೇಕಾಗಿಲ್ಲ, ಬೆಂಗಳೂರಿನ ಮನೆಯಲ್ಲೂ ಕೂಡ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಸದಾಶಿವನಗರದಲ್ಲೇ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯೇ ಈಗ ಕೇಂದ್ರ ಬಿಂದುವಾಗಿದೆ. ಅಲ್ಲಿ ಚರ್ಚೆಯನ್ನು ನಡೆಸಬಹುದು ಅಥವಾ ಅವರು ಎರಡೂ ಕಡೆಯವರ ವಾದಗಳನ್ನು, ಪ್ರತಿವಾದಗಳನ್ನು, ಬೇಡಿಕೆಗಳನ್ನು, ಅಹವಾಲುಗಳನ್ನು ಸ್ವೀಕರಿಸಬಹುದು. ದೆಹಲಿಯಿಂದ ಬರ್ತಾ ಇದ್ದಂತೆ ಗರಿಗೆದರಿದ ರಾಜಕೀಯ ಚಟುವಟಿಕೆ ಬಹಳ ಜೋರಾಗಿ ಸಾಗ್ತಾ ಇದೆ. ಇವತ್ತು ರಾತ್ರಿಯೇ DK ಬ್ರದರ್ಸ್ ಅವರು ಖರ್ಗೆ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ನಾಳೆ CM ಸಿದ್ದರಾಮಯ್ಯನವರು ಭೇಟಿಯಾಗಬಹುದು. ಇದು ರಾತ್ರಿ ಮತ್ತು ನಾಳೆ ಬೆಳಗ್ಗೆಯೂ ಕೂಡ ಸಾಲು ಸಾಲು ಸಭೆಗಳು ನಿಗದಿಯಾಗಿದ್ದಾವೆ. ಇವತ್ತು ರಾತ್ರಿ ಮತ್ತು ನಾಳೆ ಖರ್ಗೆ ಅವರ ಸುತ್ತಕೊಳ್ತಾ ಇದೆ ಕಾಂಗ್ರೆಸ್ನ ರಾಜ್ಯ ರಾಜಕಾರಣ ಈಗ ಖರ್ಗೆ ಅವರ ನಿರ್ಧಾರವನ್ನು ಆಧರಿಸಿದೆ. ಕನಿಷ್ಠ ಅವರು ಬೆಂಗಳೂರಿಂದ ವಾಪಸ್ ದೆಹಲಿಗೆ ಹೋಗೋದ್ರೊಳಗೆ ಇದಕ್ಕೊಂದು ಫುಲ್ ಸ್ಟಾಪ್ ಏನಾದರೂ ಹಾಕಿ ಹೋಗ್ತಾರಾ ಅಥವಾ ಮತ್ತೆ ಅಲ್ಪ ವಿರಾಮ ಹಾಕಿನೇ ಹೋಗ್ತಾರಾ ಅನ್ನುವಂಥ ಅನುಮಾನಗಳಿವೆ. ಸರ್ಕಾರದ ಸರ್ಕಸ್ ಇಲ್ಲಿ ಬಹಳ ಪ್ರಮುಖವಾಗಿ ಖರ್ಗೆ ಅವರ ಮುಂದೆ ಮಂಡನೆ ಆಗುವಂತಹದ್ದಿದೆ. ಅದರಲ್ಲಿ DK ಕ್ಯಾಂಪ್ನ ಒತ್ತಾಯ ಮತ್ತು ಸಿದ್ದರಾಮಯ್ಯನವರ ಕ್ಯಾಂಪ್ನ ಒತ್ತಾಯಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳಬಹುದು. ವಿಶೇಷವಾಗಿ ಅಧಿಕಾರ ಹಸ್ತಾಂತರದ ಬಗ್ಗೆ ಸ್ಪಷ್ಟತೆ ಸಿಗಬೇಕು ಅಂತ ಹೇಳಿ DK ಕ್ಯಾಂಪ್ ಕೇಳ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಆದಷ್ಟು ಬೇಗನೆ ಗೊಂದಲಗಳಿಗೆ ತೆರೆ ಎಳಿಬೇಕು, ನನ್ನನ್ನೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಆಗುತ್ತಾ ಇಲ್ವಾ, ಅಧಿಕಾರ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋದನ್ನು ಹೇಳಿ, ಸ್ಪಷ್ಟವಾದಂಥ ಉತ್ತರ ಬರಲಿ ಅಂತ ಹೇಳುವಂಥದ್ದು ಶಿವಕುಮಾರ್ ಕಡೆಯಿಂದ ಬರ್ತಾ ಇರುವಂತಹ ಬೇಡಿಕೆ. ಆದರೆ ಆಡಳಿತ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಪ್ರತಿ ಬಾರಿಯೂ ಕೂಡ ಮುಖ್ಯಮಂತ್ರಿ ಬದಲು ಅಂತ ಹೇಳಿದರೆ ನನ್ನ ಮಾತನ್ನು ಯಾರು ಕೇಳ್ತಾರೆ? ಈ ಕಾರಣಕ್ಕಾಗಿ ಆಡಳಿತ ನಡೆಸೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಸರ್ಕಾರ ರಚನೆ ವೇಳೆ ದಿಲ್ಲಿಲಿ ಏನಾಗಿದೆ ಅನ್ನೋದರ ಬಗ್ಗೆ, ಅಂದರೆ 23ರಲ್ಲಿ ದಿಲ್ಲಿಲಿ ಏನು ಒಪ್ಪಂದ ಆಗಿದೆ ಅದು ನೆನಪಿಸಬೇಕು ಅನ್ನುವಂಥದ್ದನ್ನ DK ಕ್ಯಾಂಪ್ ಹೇಳ್ತಾ ಇದ್ದರೆ, ಪ್ರತಿಪಕ್ಷಗಳಿಗೆ ಈಗ ನಡೀತಿರುವಂತಹ ಬೆಳವಣಿಗೆಗಳಿಂದ ಲಾಭ ಸಿಗ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರ ಕ್ಯಾಂಪ್ ಹೇಳ್ಬೋದು. ದಿಲ್ಲಿಲಿ ಆಗಿರುವ ಒಪ್ಪಂದವಾದರೂ ಏನು ಅದನ್ನಾದರೂ ಹೇಳಿ, ನೀವು ಬಹಿರಂಗಪಡಿಸಿ ಅದನ್ನು ಅಂತ ಶಿವಕುಮಾರ್ ಅವರ ಕ್ಯಾಂಪ್ ಕೇಳಿದರೆ, ಭಿನ್ನಮತೀಯ ಚಟುವಟಿಕೆ ರೀತಿಯಾಗಿ ಈಗ ನಡೀತಿರುವಂತಹ ಬೆಳವಣಿಗೆಗಳು ಬಿಂಬಿತ ಆಗ್ತಾ ಇದ್ದಾವೆ, ಇದು ಒಳಿತಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕಡೆಯಿಂದ ವಾದ. ಒಂದು ತೀರ್ಮಾನ ಘೋಷಣೆ ಮಾಡಲೇಬೇಕು ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರ ಕ್ಯಾಂಪ್ ಒತ್ತಾಯಿಸ್ತಾ ಇದೆ. ಸಿದ್ದರಾಮಯ್ಯನವರ ಕ್ಯಾಂಪ್ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳಿಗೆ ಬ್ರೇಕ್ ಬೀಳದೇ ಇದ್ದರೆ ಪಕ್ಷಕ್ಕೆ ನಷ್ಟ ಆಗುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರ ಕ್ಯಾಂಪ್ಗೂ ಕೂಡ ಈ ಗೊಂದಲಗಳಿಗೆ ಆದಷ್ಟು ಬೇಗನೆ ತೆರೆ ಎಳಿಬೇಕು, ತಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಆಸೆ ಇದೆ. ಹಾಗಾಗಿ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಎಳಿಬೇಕು ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರ ಬಣದವರು ಸಿದ್ದರಾಮಯ್ಯನವರ ಪೂರ್ಣಾವಧಿ CM ಅನ್ನುವಂತಹ ಸಂದೇಶ ಆದಷ್ಟು ಬೇಗ ರವಾನೆ ಆಗಬೇಕು. ಇನ್ನೂ 2.5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಅಂದರೆ ಎಲ್ಲರೂ ಸೇಫ್, ಆಲ್ ಆರ್ ಸೇಫ್ ಅನ್ನುವಂಥ ರೀತಿಯಲ್ಲಿ ಅವರಿದ್ದಾರೆ. ಇನ್ನು ಅಭಿವೃದ್ಧಿ ಕೆಲಸಗಳು ಆಗದೆ ಜನರಿಂದ ಶಾಪ ಎದುರಿಸಬೇಕಾಗತ್ತೆ ಈ ರೀತಿಯಂಥ ಗೊಂದಲಗಳಿಂದ ಅಂತೇಳಿ ಶಿವಕುಮಾರ್ ಕ್ಯಾಂಪ್ ಹೇಳ್ತಾ ಇದ್ದರೆ, ಭಿನ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂಥದ್ದು ಸೂಕ್ತ ಅನ್ನೋದು ಸಿದ್ದರಾಮಯ್ಯನವರ ಕ್ಯಾಂಪ್ ಹೇಳ್ತಾ ಇದೆ ಅಥವಾ ಹೇಳೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದೆ. ಇದೆಲ್ಲವೂ ಕೂಡ ಖರ್ಗೆ ಅವರಿಗೆ ಗೊತ್ತಿರುವ ವಿಚಾರವೇ, ಆದರೆ ಇದನ್ನು ಅವರು ಹೇಗೆ ಪರಿಶೀಲಿಸ್ತಾರೆ ಅನ್ನೋಂಥದ್ದು ಬಹಳ ಮುಖ್ಯ ಆಗಿರುವಂಥದ್ದು.